ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಗಳು ಇಂದಿನಿಂದ ಶುರುವಾಗಿದ್ದಾವೆ. ಕನ್ನಡ ಪರೀಕ್ಷೆಯನ್ನು ತಾವೆಲ್ಲರೂ ಅತ್ಯದ್ಭುತವಾಗಿ ಬರೆದಿದ್ದೀರಾ ಅಂತ ಭಾವಿಸುತ್ತಾ, ಸೊ ಮುಂದಿನದಾಗಿ ಎರಡನೇ ಪತ್ರಿಕೆ ಗಣಿತ ಇರ್ತದ. ಸೊ ಆ ಗಣಿತಕ್ಕೆ ಸಂಬಂಧಿಸಿದಂತಹ ಅತ್ಯಂತ ಸಂಭವನೀಯ ಪ್ರಶ್ನೆಗಳನ್ನು ಇಂದಿನ ದಿನ ನಾವು ಅಭ್ಯಾಸವನ್ನು ಮಾಡ್ತಾ ಹೋಗೋಣ. ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬನ್ನಿ ಸಮಯ ವ್ಯರ್ಥ ಮಾಡದೆ ಡೈರೆಕ್ಟ್ ವಿಡಿಯೋಗೆ ಹೋಗೋಣ. ಸೊ ಸಮಾಂತರ ಶ್ರೇಣಿಯ ಎನ್ನನೇ ಪದ ಕಂಡುಹಿಡಿಯುವುದು. ಸೊ ಈ ಕೆಳಗಿನ ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾನೆ. ಸೊ 1ನೇ ಪ್ರಶ್ನೆ 3, 8, 13 ಈ ಸಮಾಂತರ ಶ್ರೇಣಿಯ 25ನೇ ಪದವನ್ನು ಕಂಡುಹಿಡಿಯಿರಿ. ಸೊ ಪರಿಹಾರವನ್ನು ನೋಡ್ತಾ ಹೋದರೆ ಎ ಅಂದರೆ 3 ಆಗಿರ್ತದೆ, ಡಿ ಅಂದರೆ ನಾವು ಮೊದಲನೇ ಪದದಿಂದ ಎರಡನೇ ಪದದಿಂದ ಮೊದಲನೇ ಪದವನ್ನು ಏನು ಮಾಡಬೇಕಾಗ್ತದೆ, ಕಳಿಬೇಕಾಗ್ತದೆ. ಸೊ ಹಾಗಾಗಿ 8 - 3 ಅಂದರೆ ಡಿ ಅಂದರೆ ಎಷ್ಟಪ್ಪ ಅಂದರೆ 5 ಆಗಿರ್ತದೆ. ಇನ್ನು ನೆಕ್ಸ್ಟು ಎನ್ ಈಕ್ವಲ್ಸ್ ಟು 25ನೇ ಪದ ಕೇಳಿದಾನೆ. ಎನ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ ಇದೆ. ಎನ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ. ಸೊ A25 ಈಕ್ವಲ್ಸ್ ಟು 3 + 25, ಎನ್ ಅಂದರೆ 25 ಮೈನಸ್ 1 ಡಿ ಅಂದರೆ 5. ಸೊ 25ರಲ್ಲಿ 1 ಕಳೆದ್ರೆ 24 ಆಗ್ತದೆ. 24 × 5 ಅಂದರೆ 120. 120 + 3 ಅಂದರೆ 123. ಹಾಗಾದರೆ A25ನೇ ಪದ ಎಷ್ಟಾಗಿರ್ತದಪ್ಪ ಅಂದರೆ 123 ಆಗಿರ್ತದೆ. ಇದೇ ರೀತಿ ನೀವೇನು ಮಾಡಿರಿ, ಇಲ್ಲಿ ಕೆಳಗಡೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದೆ. ಸೊ ಆ ಒಂದು ಪ್ರಶ್ನೆಗಳನ್ನು ಇದೇ ಮೆಥಡ್ನಲ್ಲಿ ಓಕೆನಾ ನೀವೇನು ಮಾಡಬೇಕಾಗ್ತದೆ, ಪ್ರಾಕ್ಟೀಸ್ ಮಾಡಿರಿ. ಯಾವ್ಯಾವುದಪ್ಪ ಅದು 2, 6, 10 ಅಂದರೆ 2, 6, 10 ಈ ಸಮಾಂತರ ಶ್ರೇಣಿ 20ನೇ ಪದವನ್ನು ಕಂಡುಹಿಡಿರಿ. ಅಂದರೆ ಎ ಏನಾಗಿರ್ತದೆ 2 ಆಗಿರ್ತದೆ, ಡಿ ಏನಾಗಿರ್ತದಪ್ಪ ಅಂದರೆ 4 ಆಗಿರ್ತದೆ. ಸೊ ಎನ್ ಅಂದರೆ 120ನೇ ಪದ ಕಂಡುಹಿಡಿಬೇಕಾಗ್ತದೆ. ಎನ್ ಈಕ್ವಲ್ಸ್ ಟು 20 ಆಗ್ತದೆ. ಸೊ ಅದೇ ರೀತಿ 5, 8, 11 ಈ ಸಮಾಂತರ ಶ್ರೇಣಿಯ 12ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ -1 + 5 11 ಈ ಸಮಾಂತರ ಶ್ರೇಣಿಯ 50ನೇ ಪದವನ್ನು ಕಂಡುಹಿಡಿರಿ ಅಂತ 3 ಪ್ರಶ್ನೆಗಳಿದ್ದಾವೆ. ಇದೇ ಮೆಥಡ್ನಲ್ಲಿ ನೀವು ಏನು ಮಾಡಿರಿ, ಲೆಕ್ಕವನ್ನು ಬಿಡಿಸ್ರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ 2, 3 ಮತ್ತು 4, 1 ಬಿಂದುಗಳ ನಡುವಿನ ದೂರದ ಸೂತ್ರವನ್ನು ಬಳಸಿ ಕಂಡುಹಿಡಿರಿ ಅಂತ ಕೇಳಿದಾನೆ. ಸೊ ನಮಗೆ ನಿರ್ದೇಶಾಂಕ ಗಣಿತದಲ್ಲಿ ಇದು ಒಂದು ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ ಇರ್ತದೆ. ಡಿ ಈಕ್ವಲ್ಸ್ ಟು √(x2 - x1) ಹೋಲ್ ಸ್ಕ್ವೇರ್ ಪ್ಲಸ್ y2 - 1y1 ಹೋಲ್ ಸ್ಕ್ವೇರ್. ಇಲ್ಲಿ x2 ಅಂದರೆ 4 ಆಗ್ತದೆ, -2 ಅಂದರೆ x1 ಆಗಿರ್ತದೆ. 4 - 2 ಹೋಲ್ ಸ್ಕ್ವೇರ್ ಪ್ಲಸ್ 1 - 3 ಹೋಲ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಅಂತ ಇದೆ. ಸ್ಕ್ವೇರ್ ರೂಟ್ ಒಳಗಡೆಯಲ್ಲಿ 4 - 2 ಅಂದರೆ 2 ಸ್ಕ್ವೇರ್ ಪ್ಲಸ್ -2 ಹೋಲ್ ಸ್ಕ್ವೇರ್ ಆಗಿರ್ತದೆ. ಸೊ 2 ಸ್ಕ್ವೇರ್ ಅಂದರೆ 4, -2 ಸ್ಕ್ವೇರ್ ಅಂದರೆ 4. √4 + 4 ಇದೆ. ಡಿ ಅಂದರೆ ಎಷ್ಟಪ್ಪ ಆಗ್ತದೆ ಅಂದರೆ √8 ಆಗ್ತದೆ. ಸೊ ಡಿ ಈಕ್ವಲ್ಸ್ ಟು 2√2 ಸರಿಯಾದ ಉತ್ತರ ಆಗಿರ್ತದೆ. ಓಕೆನಾ. ಮುಂದಿನ ಪ್ರಶ್ನೆ ಇದೇ ರೀತಿ ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಉದ್ದವನ್ನು ಕಂಡುಹಿಡಿರಿ ಅಂತ ಹೇಳಿದ್ರೆ ದೂರದ ಫಾರ್ಮುಲಾ ಹಾಕಿ ಇವೆರಡು ಲೆಕ್ಕಗಳನ್ನು ನೀವು ಮಾಡ್ತಾ ಹೋಗಿ. 2, 3 ಮತ್ತು 4, 1 ಅದೇ ರೀತಿ 2, 3 ಮತ್ತು 6, 6 ಈ ಒಂದು ಲೆಕ್ಕಗಳನ್ನು ಬಿಡಿಸ್ರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. 2, 3 ಮತ್ತು 4, 1 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಮಧ್ಯ ಬಿಂದುವಿನ ಫಾರ್ಮುಲಾವನ್ನು ಹಾಕಬೇಕು. P(x, y) ಈಕ್ವಲ್ಸ್ ಟು x1 + x2/2 y1 + y2/2. ಸೊ ಇಲ್ಲಿ x1, y1, x2, y2 ವ್ಯಾಲ್ಯೂವನ್ನು ಹಾಕ್ತಾ ಹೋಗೋಣ. 2 + 4 / 2, 3 + 1 / 2. 2 + 4 ಅಂದರೆ 6, 6 / 2. ಸೊ 3 + 1 ಅಂದರೆ 4, 4 / 2 ಆಗ್ತದೆ. 2 1 2 3. ಸೊ ಇದು 2 1 2 2. ಸೊ P(x, y) ಈಕ್ವಲ್ಸ್ ಟು 3, 2 ಆಗ್ತದೆ. ಹಾಗಾದರೆ ಇದೇ ರೀತಿ ಮಧ್ಯ ಬಿಂದು ಫಾರ್ಮುಲಾವನ್ನು ಹಾಕ್ಕೊಂಡು ಇನ್ನೆರಡು ಲೆಕ್ಕಗಳನ್ನು ಕೆಳಗಡೆ ಕೊಟ್ಟಿದೆ. ಸೊ ಇವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಿರಿ. 2, 5 ಮತ್ತು 4, 7. ಇನ್ನೊಂದು -4, 9, 8, 3 ಈ ಎರಡು ಲೆಕ್ಕಗಳನ್ನು ನೀವು ಬಿಡಿಸ್ರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಸೊ 135 ಮತ್ತು 75ರ ಮಸಾವನ್ನು ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಕಂಡುಹಿಡಿಯಿರಿ. ಸೊ ಇಲ್ಲಿ ಏನು 135 ಅನ್ನೋ ಒಂದು ಸಂಖ್ಯೆ ಕೊಟ್ಟಿದ್ದಾನೆ ಮತ್ತು 75ರ ಮಸಾವನ್ನು ಯಾವುದರ ಅಪವರ್ತನಗಳ ಮೂಲಕ ಕಂಡುಹಿಡಿಬೇಕು, ಅವಿಭಾಜ್ಯ ಸಂಖ್ಯೆಗಳ ಮೂಲಕ ಕಂಡುಹಿಡಿಯಬೇಕು. ಸೊ ಅವಿಭಾಜ್ಯ ಸಂಖ್ಯೆಗಳನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ಮೊದಲು 2 ಬರ್ತದೆ. ಸೊ 2 ಅಂದರೆ ಇಲ್ಲಿ ಯಾವ ಸಂಖ್ಯೆ ಇದೆ, ಇಲ್ಲಿ ಬೆಸ ಸಂಖ್ಯೆ ಇರೋದ್ರಿಂದ 2ರಿಂದ ಏನಾಗಲ್ಲ, ಭಾಗ ಆಗಲ್ಲ. ಸೊ ಹಾಗಾಗಿ ನಾವು ಏನು ಮಾಡಬೇಕಾಗ್ತದೆ, 3ರಿಂದ ತಗೊಳ್ಳೋಣ. 3 3 1 3 4 12 ಆಗ್ತದೆ. 12 1 ಉಳಿತು 15 ಆಗ್ತದೆ. 3 5 15 ಆಗ್ತದೆ. ಸೊ
3 ಮಗ್ಗಿಗೆ 15 45 ಎಷ್ಟಕ್ಕೆ ಬರ್ತೈತಪ್ಪ ಅಂದ್ರೆ 15 ಮಗ್ಗಿ 15 ಬರ್ತೈತಿ. 3 5 15. ಸೊ 5 ಮಗ್ಗಿಂದ ಹಾಕ್ಕೊಂಡ್ರೆ 5 1 5 ಆಗ್ತದೆ. ಅದೇ ರೀತಿ 75 ಕೂಡ ನಾವೇನು ಮಾಡಬೇಕಾಗ್ತದೆ, ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಬಿಡಿಸ್ಬೇಕಾಗ್ತದೆ 1 ಬರೋವರೆಗೂ. 3 25 75 ಆಗ್ತದೆ. 5 5 25, 5 1 5. ಸೊ ಇಲ್ಲಿ 3 × 3 × 3 × 5 ಆಗ್ತದೆ. 3 ಕ್ಯೂಬ್ × 5 ಆಗ್ತದೆ. ಸೊ ಇಲ್ಲಿ ಇನ್ನು 75 ನೋಡೋದಾದ್ರೆ 3 × 5 × 5 3 × 5 ಸ್ಕ್ವೇರ್ ಆಗ್ತದೆ. ಹಾಗಾದರೆ ಇಲ್ಲಿ ಮಸ ಯಾವುದಪ್ಪ ಅಂದರೆ 3 ಮತ್ತು 5 ಆಗ್ತದೆ. ಹಾಗಾಗಿ ಎರಡನ್ನು ಇಂಟು ಮಾಡಿದಾಗ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ 3 5 15 ಮಸ ಆಗಿರ್ತದೆ. 135 ಕಮ್ಮ 75 ಮಸ ಎಷ್ಟಪ್ಪ 15 ಆಗ್ತದೆ. ಇನ್ನು 15 ಮತ್ತು 20 ಲಸವನ್ನು ನೋಡಿದಾದರೆ ಸೊ ಎರಡರ ಮಗ್ಗಿಂದ ನಾವು ಏನು ಮಾಡಬೇಕಾಗ್ತದೆ, ಲಸವನ್ನು ಕಂಡು ಹಿಡ್ಕೊಂತ ಹೋದಾಗ ನಮಗೆ ವ್ಯಾಲ್ಯೂ ಏನು ಸಿಗ್ತದಪ್ಪ ಅಂದರೆ 60 ಲಸ ಸಿಗ್ತದೆ. ಅದೇ ರೀತಿ ಕೆಳಗಿನ ಪ್ರಶ್ನೆಗಳಿಗೆ ನೀವು ಏನು ಮಾಡಿರಿ, ಆನ್ಸರನ್ನು ಕಂಡು ಹಿಡ್ಕೊಡ್ರಿ. ಓಕೆನಾ, ಲೆಕ್ಕಗಳನ್ನು ಬಿಡಿಸ್ರಿ. ಓಕೆ, ನೆಕ್ಸ್ಟ್ ನೋಡೋದಾದರೆ 2x + 3y - 9 = 0 ಮತ್ತು 4x + 6y - 18 = 0 ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಎಷ್ಟು ಪರಿಹಾರಗಳನ್ನು ಹೊಂದಿವೆ ಅಂತ ಕೇಳಿದಾನೆ. ಸೊ a1 = 2, b1 = 3, c1 = -9 ಹಾಗೂ a2 = 4, b2 = 6, c2 = -18 ಆಗಿರ್ತದೆ. a1/a2, b1/b2 ಮತ್ತು c1/c2ಗಳಲ್ಲಿ ಅಪ್ಲೈ ಮಾಡ್ತಾ ಹೋದಾಗ ನಮಗೆ ಏನು ವ್ಯಾಲ್ಯೂ ಸಿಗ್ತದಪ್ಪ ಅಂದರೆ 1/2, 1/2, 1/2 ಸಿಗ್ತದೆ. ಹಾಗಾದರೆ ಇವು ಮೂರು ಏನಾಗ್ತವೆ, ಸಮವಾಗಿರೋದ್ರಿಂದ ಇವು ಆಯ್ಕೆಗೊಳ್ಳುವ ರೇಖೆಗಳಾಗಿರೋದ್ರಿಂದ ಅನಂತ ಪರಿಹಾರಗಳನ್ನು ಹೊಂದಿರ್ತವೆ. ನೆಕ್ಸ್ಟ್ ನೋಡೋದಾದರೆ 4x + py + n2 = 0 ಮತ್ತು 4x + 4y + 2 ಈ ಸಮೀಕರಣ = 0 ಸಮೀಕರಣಗಳ ಜೋಡಿಯು ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸಿದರೆ p ಯ ಬೆಲೆಯನ್ನು ಕಂಡು ಹಿಡಿಯಿರಿ. ರೇಖೆಗಳು ಏನಾಗಿರ್ತವೆ, ಸಮಾಂತರವಾಗಿದ್ದಾರೆ ಅಂತ ಕೊಟ್ಟಿದ್ದಾನೆ. ಸೊ a1/a2 = b1/b2 ≠ c1/c2. ಸೊ a1/a2 ಅಂದರೆ 4/4, b1/b2 ಅಂದರೆ p/4 = 4p = 16 ಆಗ್ತದೆ. ಸೊ p ಅಂದರೆ ಎಷ್ಟಪ್ಪ ಅಂದರೆ ಈ 4ಅನ್ನು ನಾವು ಮಲ್ಟಿಪ್ಲಿಕೇಶನ್ ಐತಿ ಇದನ್ನು ಈ ಕಡೆ ಈ ಕಡೆ ಹಾಕಿದರೆ ಡಿವೈಡೆಡ್ ಆಗ್ತದೆ. 4 1 4 4. ಸೊ p = 4 ಆಗಿರ್ತದೆ. ಸೊ ಅದೇ ರೀತಿ ಈ ಕೆಳಗಿನ ಕೊಟ್ಟಿರ್ತಕ್ಕಂತಹ ಈ ಪ್ರಶ್ನೆಗಳನ್ನು ನೀವು ಬಿಡಿಸುವುದರ ಮೂಲಕ ಪ್ರಾಕ್ಟೀಸ್ ಮಾಡಿರಿ. ಓಕೆನಾ. ಇನ್ನು ಮುಂದಿನದಾಗಿ ವರ್ಗ ಸಮೀಕರಣದ ಲೆಕ್ಕ ಕೊಟ್ಟಿದ್ದಾನೆ. 3x² - 2x + 1 = 0 ದ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಸೊ ಇದನ್ನು ನಾವೇನು ಮಾಡಬೇಕಾಗ್ತದೆ, ಮೂಲ ಸ್ವಭಾವದ ಫಾರ್ಮುಲಾ ಹಾಕಬೇಕಾಗ್ತದೆ. ax² + bx + c = 0. ಇದಕ್ಕೆ ಅಪ್ಲೈ ಮಾಡಿದಾಗ a ವ್ಯಾಲ್ಯೂ ಎಷ್ಟಪ್ಪ ಅಂದರೆ 4 ಇದೆ, b ವ್ಯಾಲ್ಯೂ -12 ಇದೆ, c ವ್ಯಾಲ್ಯೂ 9 ಇದೆ. ಸೊ ಶೋಧಕಗಳ ಒಂದು ಫಾರ್ಮುಲಾ ತೆಗೆದುಕೊಂಡಾಗ ಡೆಲ್ಟಾ = b² - 4ac, b ಅಂದರೆ -12² -4 × a ಅಂದರೆ 4, c ಅಂದರೆ 9. ನೆಕ್ಸ್ಟು 12² ಅಂದರೆ 144, 4 16, 16 144 ಆಗ್ತದೆ. ಸೊ 144 - 144 ಅಂದರೆ 0. ಮೂಲಗಳು ಏನಾಗಿರ್ತವೆ, ವಾಸ್ತವ ಮತ್ತು ಸಮನಾಗಿ ಇರ್ತವೆ. ಇನ್ನು ಮುಂದಿನ ಪ್ರಶ್ನೆ x + y = 14 ಮತ್ತು x - y = 4 ಈ ಸಮೀಕರಣಗಳಲ್ಲಿ x ಮತ್ತು y ಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ವರ್ಧಿಸುವ ವಿಧಾನದಿಂದ ಕಂಡುಹಿಡಿಬೇಕಾಗ್ತದೆ. ಸೊ ವರ್ಧಿಸುವ ವಿಧಾನ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನಾವು ಏನು ಮಾಡಬೇಕಾಗ್ತದೆ, ಎರಡು ಸಮೀಕರಣಗಳನ್ನು ಮೇಲೆ ಕೆಳಗಡೆ ಬರಿಬೇಕಾಗ್ತದೆ. ಸೊ ಇಲ್ಲಿ ನೋಡ್ತಾ ಹೋಗೋಣ. x + y = 14, x - y = 4. ಸೊ y ಗೆಟ್ ಕ್ಯಾನ್ಸಲ್ ಆಗ್ತದೆ. x ಅಂದರೆ 2x ಆಗ್ತದೆ. ಕೂಡಿಸಿದಾಗ 14 + 4 ಅಂದರೆ 18 ಆಗ್ತದೆ. ಈ ಎರಡನ್ನು ನಾವು ಈ ಕಡೆ ಮಲ್ಟಿಪ್ಲಿಕೇಶನ್ ಡಿವಿಷನ್ ಮಾಡಿದಾಗ x = 18/2 ಆಗ್ತದೆ. 2 1 2 9. ಸೊ x = 9 ವ್ಯಾಲ್ಯೂ ಸಿಗ್ತದೆ. ಈ x = 9 ನಾವೇನು ಮಾಡ್ತೀವಿ, ಸಮೀಕರಣ 1ರಲ್ಲಿ ಅಪ್ಲೈ ಮಾಡಿದಾಗ x + y = 14ಕ್ಕೆ ಆದೇಶಿಸಿದಾಗ x ವ್ಯಾಲ್ಯೂ ಎಷ್ಟೈತಪ್ಪ, 9 + y = 14. ಸೊ ಈಗ y = 14 - 9 ಆಗ್ತದೆ. y ಅಂದರೆ ಎಷ್ಟು ವ್ಯಾಲ್ಯೂ ಸಿಗ್ತದೆ ನಿಮ್ಗೆ, 5 ಸಿಗ್ತದೆ. x = 9, y = 5 ಸಿಗ್ತದೆ. ಅದೇ ರೀತಿ ವರ್ಜಿಸುವ ವಿಧಾನದಿಂದ ಈ ಮೇಲಿರ್ತಕ್ಕಂಥ ಈ ಸ್ಕ್ರೀನಲ್ಲಿ ಇರ್ತಕ್ಕಂಥ ಲೆಕ್ಕಗಳನ್ನು ಕೂಡ ನೀವು ಏನು ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ. ನಿಮ್ಗೆ ನಾಳೆ ನೋಲ್ ಎಕ್ಸಾಮ್ನಲ್ಲಿ ಹೆಲ್ಪ್ ಆಗ್ತದೆ. ಮುಂದಿನ ಪ್ರಶ್ನೆ ನೋಡೋದನ್ನ 2x + y = 6 ಮತ್ತು 2x - y = -2 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನಕ್ಷೆಯ ಸಹಾಯದಿಂದ ಬಿಡಿಸಿ ಅಂತ ಕೇಳಿದಾನೆ. x = 0 ಆದಾಗ y ಎಷ್ಟಾಗ್ತದಪ್ಪ ಅಂದರೆ 6 ಆಗ್ತದೆ. ಸೊ ನೆಕ್ಸ್ಟು x = 3 ಆದಾಗ y = 0 ಆಗ್ತದೆ. ಅದೇ ರೀತಿ ಇಲ್ಲಿ 2x - y = -2 ಇದೆ. ಸೊ x = 0 ಆದಾಗ y ಎಷ್ಟಾಗ್ತದಪ್ಪ ಅಂದರೆ 2 ಆಗ್ತದೆ. x = -1 ಆದಾಗ y = 0 ಆಗ್ತದೆ. ಸೊ ಇದನ್ನು ನಾವೇನು ಮಾಡಬೇಕಾಗ್ತದೆ, ನಕ್ಷೆಯ ಮೂಲಕ
ಬಿಡಿಸ್ಬೇಕಾಗ್ತದೆ. 4 ಅಂಕಗಳು ಸುಲಭವಾಗಿ ಬರ್ತಕ್ಕಂಥ ಕಾನ್ಸೆಪ್ಟ್ಗಳಿದು. ಸೊ ಯಾರು ಕೂಡ ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ಇಲ್ಲಿ ಕೆಲವೊಂದಿಷ್ಟು ಲೆಕ್ಕಗಳನ್ನು ನೀಡಲಾಗಿದೆ, ಅವುಗಳನ್ನು ನೀವೇನು ಮಾಡಿರಿ ಗ್ರಾಫ್ ಮೂಲಕ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವುದು. ಇದು ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ. ಇದು 2 ಅಂಕಕ್ಕೆ 1 ಕೊಡ್ತಾನೆ, 3 ಅಂಕಕ್ಕೆ 1 ಕೊಡ್ತಾನೆ. ಸೊ 3 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿರಿ ಅಂತ ಇದೆ. ಸೊ ಊಹೆ 3 + √2 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರಲಿ. 3 + √2 p/q ರೂಪದಲ್ಲಿರ್ತವೆ. ಸೊ 3ಅನ್ನು ನಾವೇನು ಮಾಡ್ತೀವಿ ಈಕ್ವಲ್ ಈ ಕಡೆ ಹಾಕಿದಾಗ √2 p/q - 3. ಸೊ ಇವೆರಡನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ √2 p - 3q/q. ಇನ್ನು p - 3q/q ಅನ್ನೋದು ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಆದರೆ √2 ಇದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಇದು ಅಸಾಧ್ಯ, ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ 3 + √2 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರ್ತದೆ. ಅದೇ ರೀತಿ ನೀವು 3 - √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿರಿ. 5 - √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿರಿ. 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿರಿ ಅಂತ 3 ಲೆಕ್ಕಗಳನ್ನು ಕೊಟ್ಟಿದೆ. ಸೊ ನಿಮ್ಗೆ ಈ 3ರಲ್ಲಿ ಯಾವುದಾದ್ರೂ ಕೂಡ ಒಂದು ಏನೋ ಎಕ್ಸಾಮ್ ಬಂದರೂ ಹೆಲ್ಪ್ ಆಗ್ತದೆ. ಸೊ ದಯವಿಟ್ಟು ನೀವೇನು ಮಾಡಿರಿ ಪ್ರಾಕ್ಟೀಸ್ ಮಾಡಿರಿ. ಯಾಕಪ್ಪ ಅಂದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಓಕೆನಾ? ಇನ್ನು ಕೆಳಗಡೆ ನೀಡಿರುವ ಆವೃತ್ತಿ ವಿತರಣಾ ಕೋಶಕ್ಕೆ ನೇರ ವಿಧಾನದಿಂದ ಸರಾಸರಿನ ಕಂಡುಹಿಡಿರಿ ಅಂತ ಕೊಟ್ಟಿದ್ದಾನೆ. ವರ್ಗಾಂತರ ಕೊಟ್ಟಿದ್ದಾನೆ. ಸೊ ಆವೃತ್ತಿ ಟೋಟಲ್ ಮಾಡಿದಾಗ FI = ನಮ್ಗೆ 25 ಸಿಗ್ತದೆ. ಮಧ್ಯ ಬಿಂದುವನ್ನು ನೋಡ್ತಾ ಹೋಗೋಣ. 0ರಿಂದ 10 ಒಳಗಡೆ ಇರ್ತಕ್ಕಂಥ ಮಧ್ಯ ಬಿಂದು ಯಾವುದಪ್ಪ ಅಂದ್ರೆ 5, 10ರಿಂದ 20ರವರೆಗೂ 15. ಸೊ ಹಾಗೆ 10 ಜಾಸ್ತಿ ಆಗ್ತಾ ಹೋಗ್ತದೆ. 5, 15, 25, 35, 45. ಸೊ ಇಲ್ಲಿ ನಾವು ಏನು ಮಾಡಬೇಕಾಗ್ತದೆ F × XI ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. 5 3 15, 15 75, 25 9 725, 35 175, 45 3 135. ಸೊ FI XI ಎಷ್ಟು ಆಗ್ತದಪ್ಪ ಅಂದರೆ 625 ಆಗ್ತದೆ. ನಮಗೆ FI ಎಷ್ಟು ಸಿಕ್ತಿದೆ? 25 ಸಿಕ್ಕಿದೆ. ಸರಾಸರಿ = summation of FI XI / FI. summation of FI. ಸೊ 625 / 25 ಕ್ಯಾಲ್ಕುಲೇಷನ್ ಮಾಡಿದಾಗ 25 1 25, 25 ಎಷ್ಟಾಗ್ತದಪ್ಪ ಅಂದರೆ 625 ಆಗ್ತದೆ. ಸರಾಸರಿ ಎಷ್ಟಪ್ಪ ಅಂದರೆ 25. ಅದೇ ರೀತಿ ನೇರ ವಿಧಾನದ ಮೂಲಕ ನೀವು ಕೆಲವು 2 ಲೆಕ್ಕಗಳನ್ನು ಕೊಟ್ಟಿದ್ರೆ ಸೊ ಇವುಗಳನ್ನು ಸರಾಸರಿಯನ್ನು ಕಂಡುಹಿಡಿದ್ರೆ ನಿಮ್ಗೆ ಏನಾಗ್ತದೆ ಪ್ರಾಕ್ಟೀಸ್ ಆಗ್ತದೆ. ಇನ್ನು ಮುಂದಿನದಾಗಿ ವಿತರಣಾ ಪಟ್ಟಿಯಲ್ಲಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ. ಒಂದು ಸರಾಸರಿನಾದರೂ ಕೊಡ್ತಾನೆ, ಇಲ್ಲ ಬಹುಲಕವನ್ನು ಎರಡನ್ನೂ ಕೊಡ್ತಾನೆ. ನೀವು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಈಸಿಯಾಗಿರೋದನ್ನು ಬರೀರಿ. ಓಕೆನಾ? ಇನ್ನು ನೆಕ್ಸ್ಟ್ ನೋಡಿದ್ರೆ ವರ್ಗಾಂತರವನ್ನು ಕೊಟ್ಟಿದ್ದಾನೆ. ಅದರ ತಕ್ಕಂಗೆ ಆವೃತ್ತಿಯನ್ನು ಕೊಟ್ಟಿದ್ದಾನೆ. ಯಾವುದಪ್ಪ ಅಂದರೆ F0 ಯಾವುದು 7 ಅಂತ ಕೊಟ್ಟಿದ್ದಾನೆ, F1 8 ಅಂತ ಕೊಟ್ಟಿದ್ದಾನೆ, F2 2 ಅಂತ ಕೊಟ್ಟಿದ್ದಾನೆ. ಸೊ ಫಾರ್ಮುಲಾದಲ್ಲಿ ಹಾಕೋದಷ್ಟೇ ಬಾಕಿ. ಬಹುಲಕ = L + F1 - F0 / 2F1 - F0 - F2 × H. ಸೊ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದಾಗ ನಮ್ಗೆ ಆನ್ಸರ್ ಎಷ್ಟು ಸಿಗ್ತದಪ್ಪ ಬಹುಲಕ? ಸೊ 3.28 ಸಿಗ್ತದ. ಸೊ ಈ ಬಹುಲಕದ ಫಾರ್ಮುಲಾವನ್ನು ಕೇಳ್ತಾನೆ. ಸೊ ಬಹುಲಕ, ಸರಾಸರಿ, ಓಕೆನಾ, ಮಧ್ಯಬಿಂದು, ಈ 3ರ ಮಧ್ಯಾಂಕ, ಈ 3ರ ಒಂದು ಸಂಬಂಧವನ್ನು ತೋರಿಸುವಂತಹ ಸೂತ್ರ ಯಾವುದು ಅಂತ ಕೇಳ್ತಾರೆ. ಸೊ ಅದನ್ನು ನೀವು ನೋಡ್ಕೊಂಡು ಹೋಗ್ರಿ. ಇನ್ನು ಬಹುಲಕ ಕಂಡುಹಿಡಿಯೋಕೆ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ, ನೀವು ಪ್ರಯತ್ನವನ್ನು ಮಾಡಿರಿ ಅಂತ ಹೇಳ್ತಾ ಸೊ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. 3 + 6 + 9 ಈ ಸಮಾಂತರ ಶ್ರೇಣಿಯ ಮೊದಲ 15 ಪದಗಳ ಮೊತ್ತವನ್ನು ಕಂಡುಹಿಡಿರಿ ಅಂತ ಹೇಳಿದಾನೆ. ಸೊ ಇಲ್ಲಿ ಮೊತ್ತ ಅಂದ ತಕ್ಷಣ ನಿಮಗೆ SN ಫಾರ್ಮುಲಾ ಹಾಕಬೇಕು. ಪದವನ್ನು ಕಂಡುಹಿಡಿರಿ ಅಂದರೆ AN ಫಾರ್ಮುಲಾ ಹಾಕಬೇಕು. ಸೊ A ಅಂದರೆ 3 ಐತಿ, D ಅಂದರೆ 6 - 3 ಅಂದರೆ 3 ಆಗ್ತದೆ, N ಅಂದರೆ 15 ಪದಗಳ ಮೊತ್ತ ಕೇಳಿದಾನೆ, S 15 = ಕ್ವಶನ್ ಮಾರ್ಕ್. ಸೊ SN ಫಾರ್ಮುಲಾ ಹಾಕ್ರಿ. N/2 × 2A + N - 1 D ಫಾರ್ಮುಲಾ ಹಾಕಿದಾಗ ನಮಗೆ ಟೋಟಲ್ ಆಗಿ S15 ಎಷ್ಟು ಸಿಗ್ತದಪ್ಪ ಅಂದರೆ 360 ಆಗ್ತದೆ. ಅಂದರೆ ಮೊದಲ 15 ಪದಗಳ ಮೊತ್ತ ಎಷ್ಟಪ್ಪ ಅಂದರೆ 360 ಆಗಿರ್ತದೆ. ಅದೇ ರೀತಿ 5 + 8 + 11 10 ಪದಗಳವರೆಗಿನ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿರಿ ಅಂತ ಇದೆ. ಸೊ ಇವುಗಳನ್ನು ಕೂಡ ನೀವೇನು ಮಾಡಿರಿ ಪ್ರಾಕ್ಟೀಸ್ ಮಾಡಿರಿ. ಇನ್ನು ಮುಂದಿನದಾಗಿ 3, 8, 13 ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿರಿ ಅಂತ ಇದ್ದಾನೆ. ಸೊ ಇದನ್ನು ಕೂಡ ನೀವೇನು ಮಾಡಿರಿ ಲೆಕ್ಕವನ್ನು ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ sin θ = 12/13 ಆದರೆ cos θ ಮತ್ತು tan θದ ಬೆಲೆಯನ್ನು ಕಂಡುಹಿಡಿಯಿರಿ. ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ AB² = AC² + BC². AB² ಅಂದರೆ 13² ಇದೆ, AC² 12² ಇದೆ, ಪ್ಲಸ್ BC². ಓಕೆನಾ? 13² ಅಂದರೆ 169, 12² ಅಂದರೆ 144 ಪ್ಲಸ್ BC². ನಮಗೆ ಬೇಕಾಗಿರೋದು BC² ಆಗಿರೋದ್ರಿಂದ 169 ಈ ಕಡೆ ಹಾಕೋಣ. ಸೊ ಇದೇನಾಗ್ತದೆ 169 - 144 ಆಗ್ತದೆ. 169ರಲ್ಲಿ 144 ಕಳೆದ್ರೆ 25 ಸಿಗ್ತದೆ. BC² = 25 ಆಗ್ತದೆ. ಹಾಗಾದರೆ BC ಎಷ್ಟಪ್ಪ ಅಂದರೆ 5 ಆಗ್ತದೆ. ಓಕೆನಾ? ಇನ್ನು ನೆಕ್ಸ್ಟ್ cos θ = ಪಾರ್ಶ್ವಬಾಹು / ವಿಕರ್ಣ.
ಬಿ ಸಿ ಡಿವೈಡೆಡ್ ಬೈ ಎ ಬಿ, ಬಿ ಸಿ ಡಿವೈಡೆಡ್ ಬೈ ಎ ಬಿ. ಬಿ ಸಿ ಅಂದರೆ 5 ಇದೆ, ಎ ಬಿ ಅಂದರೆ 13 ಇದೆ. ಇನ್ನು ಟ್ಯಾನ್ ಥೀಟಾ ಅಂದರೆ ಅಭಿಮುಖ ಬಾಹು ಆಗಿರ್ತದೆ. ಸೊ ಟ್ಯಾನ್ ಥೀಟಾ ಅಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಆಗಿರ್ತದೆ. ಸೊ ಎ ಸಿ ಡಿವೈಡೆಡ್ ಬೈ ಬಿ ಸಿ ಆಗಿರ್ತದೆ. 12 ಡಿವೈಡ್ ಬೈ 5 ಆನ್ಸರ್ ಆಗಿರ್ತದೆ. ಅದೇ ರೀತಿ ನೀವು ಏನು ಮಾಡಿರಿ, ಕೊಸೆಕ್ ಥೀಟಾ ಈಕ್ವಲ್ಸು 13/2 ಆದರೆ ಕಾಸ್ ಥೀಟಾದ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಇದೆ. ತುಂಬ ಸುಲಭವಾದಂಥ ಪ್ರಶ್ನೆಗಳು, 2 ಅಂಕದ್ದು. ನೀವು ಈಸಿಯಾಗಿ ನೀವೇನು ಮಾಡ್ಬೋದು, ಕಂಡು ಹಿಡಿಬೋದು. ಇನ್ನು ಒಂದು ದಾಳವನ್ನು ಅತ್ಯಂತ ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳ್ಬೋದು. ಸುಲಭವಾಗಿ ನೀವು ಏನು ಮಾಡ್ಬೋದು, ಇಲ್ಲಿ ಈ ಒಂದು ಪಾಠದಲ್ಲಿ ಅಂಕಗಳನ್ನು ಗಳಿಸ್ಬೋದು. ಯಾವುದಪ್ಪ ಅಂದರೆ ಅದು ಸಂಭವನೀಯತೆ. ಒಂದು ದಾಳವನ್ನು 2 ಸಲ ಎಸೆಯಲಾಗಿದೆ. ನೋಡ್ರಿ, ಒಂದು ದಾಳವನ್ನು ಎಷ್ಟು ಸಲ ಎಸೆಯಲಾಗಿದೆ, 2 ಸಲ ಎಸೆಯಲಾಗಿದೆ. 2 ಸಲ 5 ಮೇಲೆ ಬರದಿರುವ ಮತ್ತು ಇನ್ನೊಂದು ಪ್ರಶ್ನೆ, ಕನಿಷ್ಠ ಪಕ್ಷ 5 ಒಂದು ಸಲ 5 ಮೇಲೆ ಬರುವ ಸಂಭವನೀಯತೆಯನ್ನು ಕಂಡುಹಿಡ್ರಿ. ಸೊ ಒಂದು ದಾಳವನ್ನು ಹಾಕಿದಾಗ ನಮಗೆ ಫಲಿತಗಳು ಎಷ್ಟಪ್ಪ ಅಂದರೆ 1 1 1 2 1 3 1 4 1 5 1 6. ಅದೇ ರೀತಿ 6 1 6 2 6 3 ಅಂತ 2 ಸಲ ಹಾಕಿದಾಗ ಒಟ್ಟು 36 ನಮಗೇನಾಗ್ತದೆ, ಫಲಿತಗಳು ಸಿಗ್ತಾವೆ. ಇನ್ನು 2 ಸಲ 5 ಮೇಲೆ ಬಾರದಿರುವ ಸಾಧ್ಯತೆಗಳು ಅಂತ ಇದೆ. NE1 = 25. ಓಕೆನಾ. ಸೊ ಸಂಭವನೀಯತೆ P(E) = N(E) ಡಿವೈಡೆಡ್ ಬೈ N(S). ಸೊ 25 ಡಿವೈಡೆಡ್ ಬೈ 36 ಆಗ್ತದೆ ಒಂದೇದು. ಓಕೆನಾ. ಇನ್ನು ನೆಕ್ಸ್ಟ್ ಎರಡನೇ ನೋಡಪ್ಪ, ಕನಿಷ್ಠ 1 ಸಲ 5 ಮೇಲೆ ಬರುವ, 1 ಸಲ 5 ಮೇಲೆ ಬರುವ ಅಂತ ಕೇಳಿದ್ದಾನೆ. ಸೊ E2 = 1 5 2 5 ಅಂದರೆ 5 ಎಲ್ಲೆಲ್ಲಿ ಬರ್ತದಲ್ಲ ಅದನ್ನು ಬರಿತಾ ಹೋಗ್ಬೇಕಾಗ್ತದೆ ನಾವು. ಓಕೆನಾ. E2 = 11. ಸೊ ಎಷ್ಟಪ್ಪ ಅಂದರೆ ಒಟ್ಟು ಟೋಟಲ್ ಎಷ್ಟದವು, 36 ಫಲಿತಗಳಿದಾವೆ. ಅದ್ರಾಗ ಎಷ್ಟು ಬರ್ತದೆ ಚಾನ್ಸಸ್, 11 ಸಲ ಬರ್ತದೆ. ಹಾಗಾಗಿ ಸೊ 11 ಡಿವೈಡೆಡ್ ಬೈ 36 ಆಗಿರ್ತದೆ. ಸೊ ಅದೇ ರೀತಿ ನೀವು ಮುಖಗಳ ಮೇಲೆ 1 ರಿಂದ 6 ಸಂಖ್ಯೆಗಳನ್ನು ಬರೆದರೆ ಒಂದು ಘನಾಕೃತಿಯ ದಾಳವನ್ನು 2 ಬಾರಿ ಉರುಳಿಸಲಾಗಿದೆ. ಹಾಗಾದರೆ ಮುಖಗಳ ಮೇಲಿನ ಸಂಖ್ಯೆಗಳ ಮೊತ್ತ 10 ಬರೋ ಸಂಭವನೀಯತೆಯನ್ನು ಕಂಡುಹಿಡಿರಿ ಅಂತ ಕೇಳಿದಾನೆ. ಸೊ ನೀವು ಅದನ್ನೇನು ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ. ಸುಲಭವಾಯ್ತು ಪ್ರಶ್ನೆ. ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ನೀವೇನು ಮಾಡ್ಬೋದು, ಹೆಚ್ಚಿನ ಅಂಕವನ್ನು ಪಡಿಬಹುದು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 2x² + x + 4 = 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯಿರಿ. ಸೊ 2x² + x + 4 = 0. ಎ ವ್ಯಾಲ್ಯೂ ಎಷ್ಟು ಐತಪ್ಪ ಅಂದರೆ 2 ಐತಿ, ಬಿ ವ್ಯಾಲ್ಯೂ 1 ಐತಿ, ಸಿ ವ್ಯಾಲ್ಯೂ 4 ಐತಿ. ಸೊ ಶೋಧಕ ಡೆಲ್ಟಾ = b² - 4ac ಆಗ್ತದೆ. ಇನ್ನು ಬಿ ವ್ಯಾಲ್ಯೂ ಎಷ್ಟಿದೆ, +1 ಇದೆ, ಹೋಲ್ ಸ್ಕ್ವೇರ್ -4 × 2x 2 ಇಂಟು ಸಿ ಅಂದರೆ 4. ಓಕೆನಾ. ಸೊ 1 - 32 ಆಗ್ತದೆ. 4 2 8 8 4 32. ಸೊ 32ರ 1 ಕಳೆದ್ರೆ -31 ಆಗ್ತದೆ. ಸೊ ಮೂಲಗಳು ಏನಾಗಿರ್ತವೆ, ಊಹಾತ್ಮಕವಾಗಿರ್ತವೆ. ಅದೇ ರೀತಿ ಕೆಳಗಡೆ ಒಂದು ಪ್ರಶ್ನೆ ಕೊಟ್ಟಿದ್ದಾನೆ, 2x² - 5x + 3 = 0 ಈ ಸಮೀಕರಣದ ಶೋಧಕ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಕೇಳಿದಾನೆ. ಸೊ ನೀವು ಏನು ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. √5 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 3 ಅಂಕದ ಪ್ರಶ್ನೆ ಆಗಿರ್ತದೆ ಇದು. √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. √5 = P/Q. ಸೊ ಫಾರ್ ಆಲ್ P, Q ಬಿಲಾಂಗ್ಸ್ ಟು Z, Q ≠ 0. P ಮತ್ತು Qಗಳು ಸಹ ಅವಿಭಾಜ್ಯಗಳಾಗಿರ್ತವೆ. ಇನ್ನು ಎರಡು ಕಡೆ ವರ್ಗವನ್ನು ಗೊಳಿಸಿದಾಗ 5² = 5 P/Q ಹೋಲ್ ಸ್ಕ್ವೇರ್. ಇಲ್ಲಿ Q ಅನ್ನು ನಾವೇನು ಮಾಡೋಣ, ಇಂಟು ಡಿವಿಷನ್ ಇದ್ದದನ್ನು ಆ ಕಡೆ ಹಾಕಿದಾಗ ಮಲ್ಟಿಪ್ಲಿಕೇಶನ್ ಆಗ್ತದೆ. 5Q² = P² ಆಗ್ತದೆ. 5 ಇದು P² ಅನ್ನು ಏನು ಮಾಡ್ತದೆ, ಭಾಗಿಸುತ್ತದೆ. ಹಾಗಾದರೆ 5 P ಅನ್ನು ಕೂಡ ಏನು ಮಾಡ್ತದೆ, ಭಾಗಿಸ್ತದೆ. ಆದ್ದರಿಂದ 5 P ಯ ಅಪವರ್ತನವಾಗಿದೆ. ಆದ್ದರಿಂದ P = 5R ಆಗಿರಲಿ. ಎರಡು ಕಡೆ ವರ್ಗಗೊಳಿಸಿದಾಗ P² = 5R ಹೋಲ್ ಸ್ಕ್ವೇರ್. 5Q² = P² ಅಂದರೆ ವ್ಯಾಲ್ಯೂ ಗೊತ್ತಿದೆ ಇಲ್ಲಿ ನಮಗೆ. ಸೊ 5R ಆಗಿರ್ತದೆ. ಸೊ 5Q² = 5R². ನೆಕ್ಸ್ಟ್ 5Q² = P² ಆಗಿರ್ತದೆ. 5Q² = 25R². ಸೊ ಇಲ್ಲಿ ಏನಾಗ್ತದೆ, 5 1 5 5. ಸೊ Q² = 5R². 5 ಇದು Q² ಅನ್ನು ಭಾಗಿಸ್ತದೆ. ಹಾಗೆ 5 ಇದು P ಅನ್ನು ಕೂಡ ಭಾಗಿಸುತ್ತದೆ. ಆದ್ದರಿಂದ 5, Q ನ ಅಪವರ್ತನವಾಗಿದೆ. ಆದ್ದರಿಂದ 5 ಇದು P ಮತ್ತು Q ನ ಸಾಮಾನ್ಯ ಅಪವರ್ತನವಾಗಿದೆ. ಇದು ನಮ್ಮ ಊಹೆಗೆ ವಿರುದ್ಧವಾಗಿದೆ. ಆದ್ದರಿಂದ √5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರ್ತದೆ. ಇನ್ನು ನೆಕ್ಸ್ಟ್ ನೋಡೋದಂದ್ರೆ, ಚಿತ್ರದಲ್ಲಿ ತ್ರಿಭುಜ ABC ಮತ್ತು ತ್ರಿಭುಜ AMPಗಳು ಕ್ರಮವಾಗಿ B ಮತ್ತು M ಬಿಂದುಗಳಲ್ಲಿ ಲಂಬಕೋನಗಳನ್ನು ಹೊಂದಿರುವ ಲಂಬಕೋನ ತ್ರಿಭುಜಗಳಾಗಿವೆ. ಹಾಗಾದರೆ CA/PA = BC/MP ಎಂದು ಸಾಧಿಸಿ. ಪರಿಹಾರವನ್ನು ನೋಡ್ತಾ ಹೋಗೋಣ. ತ್ರಿಭುಜ ABC ಮತ್ತು ತ್ರಿಭುಜ AMPಗಳಲ್ಲಿ ತ್ರಿಭುಜ ABC ಮತ್ತು AMPಯಲ್ಲಿ ಈ ಕೋನ ABC = AMP ಎಷ್ಟೈತಪ್ಪ, 90 ಡಿಗ್ರಿ ಐತಿ.
ಅವನು ಕೊಟ್ಟಿದ್ದಾನೆ ದತ್ತ. ಕೋನ ಬಿ ಎ ಸಿ ಈಕ್ವಸ್ ಟು ಎಮ್ ಎ ಪಿ ಉಭಯ ಸಾಮಾನ್ಯ ಕೋನಗಳಾಗಿರ್ತವೆ. ಕೋನ ಎ ಸಿ ಬಿ ಈಕ್ವಸ್ ಟು ಕೋನ ಎ ಪಿ ಎಮ್ ಓಕೆನಾ ಸಮನಾಗಿರ್ತವೆ. ಇನ್ನು ತ್ರಿಭುಜ ಎ ಬಿ ಸಿ ಸರ್ವಸಮ ಎ ಎಂ ಪಿ ಕೋ ನಿರ್ಧಾರಕ ಓಕೆನಾ. ಸಿ ಎ ಬೈ ಪಿ ಎ ಈಕ್ವಸ್ ಟು ಬಿ ಸಿ ಬೈ ಎಂ ಪಿ ಸರಿಯಾದ ಉತ್ತರ ಆಗಿರ್ತದೆ ಓಕೆನಾ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ 2x ಪ್ಲಸ್ 3y ಮೈನಸ್ 9 ಈಕ್ವಸ್ ಟು 0 ಮತ್ತು 4x ಪ್ಲಸ್ 6y ಈಕ್ವಸ್ ಮೈನಸ್ 18 ಈಕ್ವಸ್ ಟು 0 ಈ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು. A1 ವ್ಯಾಲ್ಯೂ ಕೊಟ್ಟಿದ್ದಾನೆ 2, B1 ವ್ಯಾಲ್ಯೂ 3, C1 ವ್ಯಾಲ್ಯೂ -9. ಅದೇ ರೀತಿ A2 4 ಇದೆ, B2 6 ಇದೆ, C2 -18 ಇದೆ. ಸೊ A1 ಬೈ A2 2/4 ಅಂದರೆ 1/2, B1 ಬೈ B2 3/6 ಅಂದರೆ 1/2. ಸೊ C1 ಬೈ C2 -9 ಡಿವೈಡ್ ಬೈ -18 ಅಂದರೆ 1/2 ಮೈನಸ್ ಗೆಟ್ ಕ್ಯಾನ್ಸಲ್ ಆಗಿ 9 1 9 ಸೊ A1 ಬೈ A2 ಈಕ್ವಲ್ಸ್ ಟು B1 ಬೈ B2 ಈಕ್ವಲ್ಸ್ ಟು C1 ಬೈ C2 ಆಗುತ್ತದೆ. ಆದ್ದರಿಂದ ಕೊಟ್ಟಿರುವ ಸಮೀಕರಣ ವ್ಯವಸ್ಥೆಯು ಐಕ್ಯವಾಗುವ ರೇಖೆಗಳಾಗಿರ್ತವೆ. ಇನ್ನು ಇದೇ ರೀತಿ ನೀವೇನು ಮಾಡಿರಿ, ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ ಅವುಗಳನ್ನು ಬಿಡಿಸಿ ಓಕೆನಾ. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸಿ ಎಂದು ಕೊಟ್ಟಿದ್ದಾನೆ. 2x ಪ್ಲಸ್ 3y ಈಕ್ವಲ್ಸ್ ಟು 11, 2x ಮೈನಸ್ 4y ಈಕ್ವಲ್ಸ್ ಟು -24. ವರ್ಜಿಸುವ ವಿಧಾನದಿಂದ ನಾವೇನು ಮಾಡೋಣ, ಈ ಒಂದು ಲೆಕ್ಕವನ್ನು ಬಿಡಿಸೋಣ. 2x ಪ್ಲಸ್ 3y ಈಕ್ವಲ್ಸ್ ಟು 11, 2x ಮೈನಸ್ 4y ಈಕ್ವಲ್ಸ್ ಟು -24. ಸೊ ಚಿಹ್ನೆಯನ್ನು ಚೇಂಜ್ ಮಾಡೋಣ. 2x ಗೆಟ್ ಕ್ಯಾನ್ಸಲ್ ಆಗ್ತದೆ. 3y ಮತ್ತು 4y ಕೂಡಿಸಿದಾಗ ನಮಗೆ 7y ಸಿಗ್ತದೆ. 11 ಮೈನಸ್ 24 ಅಂದರೆ ಕೂಡಿಸಿದಾಗ ನಮಗೆ 35 ಸಿಗ್ತದೆ. 7y ಈಕ್ವಲ್ಸ್ ಟು 35 ಆಗ್ತದೆ. 7 ಮತ್ತು y ಅಲ್ಲಿ ಎರಡರ ನಡುವೆ ಗುಣಾಕಾರ ಚಿಹ್ನೆ ಇರೋದ್ರಿಂದ ಏನು ಮಾಡೋಣ, 7ಅನ್ನು ಈ ಕಡೆ ಹಾಕೋಣ. ಈಕ್ವಲ್ಟಿಂದ ಈ ಕಡೆ ಹಾಕಿದಾಗ ಏನಾಗ್ತದೆ, ಇಂಟು ಇದ್ದು ಡಿವಿಷನ್ ಆಗ್ತದೆ. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗ್ತದಪ್ಪ ಅಂದರೆ y ಈಕ್ವಲ್ಸ್ ಟು 35 ಡಿವೈಡೆಡ್ ಬೈ 7 ಆಗ್ತದೆ. 7 1 7 5. ಹಾಗಾದರೆ y ಈಕ್ವಲ್ಸ್ ಟು 5 ವ್ಯಾಲ್ಯೂ ಸಿಕ್ತು ನಮ್ಗೆ. ಹಾಗಾದರೆ y ವ್ಯಾಲ್ಯೂವನ್ನು ನಾವೇನು ಮಾಡೋಣ, ಸಮೀಕರಣ 1ರಲ್ಲಿ ಆದೇಶಿಸೋಣ. 2x ಪ್ಲಸ್ 3y ಈಕ್ವಲ್ಸ್ ಟು 11, 2x ಇಂಟು 3 ಇಂಟು y ವ್ಯಾಲ್ಯೂ ಎಷ್ಟಿದೆ, 5 ಇದೆ ಓಕೆ, ಈಕ್ವಲ್ಸ್ ಟು 11. 2x ಈಕ್ವಲ್ಸ್ ಟು 5 3 ಎಷ್ಟಪ್ಪ 15, 11 ಮೈನಸ್ 5 ಈ ಕಡೆ ಹಾಕೊಂಡಾಗ ನಮ್ಗೇನು ಸಿಗ್ತದೆ, 2x ಈಕ್ವಲ್ಸ್ ಟು -4 ಸಿಗ್ತದೆ. ಸೊ ಇವಾಗ x ವ್ಯಾಲ್ಯೂ ಬೇಕು ನಮಗೆ. x ಈಕ್ವಲ್ ಟು -4 ಡಿವೈಡೆಡ್ ಬೈ 2 ಆಗ್ತದೆ. 2 1 2 ಸೊ ಹಾಗಾದರೆ x ಈಕ್ವಲ್ ಟು ಎಷ್ಟಾಗ್ತದೆ, -2 ಆಗ್ತದೆ. ಇನ್ನು ಈಗ ತಾನೇ ಈ ಒಂದು ಲೆಕ್ಕವನ್ನು ನೋಡಿದ್ವಿ. ಇದು √5 ಒಂದು ಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅಂತ. ಸೊ ಇದನ್ನು ಇನ್ನೊಮ್ಮೆ ನೋಡೋದು ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಇನ್ನು ಸುಲಭವಾಗಿ 3 ಅಂಕವನ್ನು ಗಳಿಸ್ಬೋದು ಇದನ್ನ ಪ್ರಾಕ್ಟೀಸ್ ಮಾಡಿದರೆ. ನೆಕ್ಸ್ಟ್ ನೋಡಿದರೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳ ಉದ್ದವು ಏನಾಗಿರ್ತದೆ, ಸಮನಾಗಿರ್ತದೆ. ಇದು 3 ಅಂಕದ ಪ್ರಮುಖ ಪ್ರಶ್ನೆ. ಸೊ ಥಿಯರಮ್ ಆಗಿರ್ತದೆ ಇದು. ಇದನ್ನು ನೀವು ಏನು ಮಾಡಬೇಕಾಗ್ತದೆ, ಪ್ರಾಕ್ಟೀಸ್ ಮಾಡಲೇಬೇಕಾಗ್ತದೆ. ದತ್ತವನ್ನು ಕೊಟ್ಟಿದ್ದಾನೆ. ಓ ವೃತ್ತ ಕೇಂದ್ರ ಪಿ ಬಾಹ್ಯ ಬಿಂದು, ಪಿ ಕ್ಯೂ ಮತ್ತು ಪಿ ಆರ್ಗಳು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳಾಗಿರ್ತವೆ. ಸಾಧನೆ ಏನಪ್ಪ ಅಂದರೆ ಪಿ ಕ್ಯೂ ಈಕ್ವಲ್ಸ್ ಟು ಪಿ ಆರ್, ಪಿ ಕ್ಯೂ ಈಕ್ವಲ್ಸ್ ಟು ಪಿ ಆರ್ ಆಗಿರ್ತದೆ. ಇನ್ನು ರಚನೆ ಓ ಕ್ಯೂ ಓ ಆರ್ ಮತ್ತು ಒ ಪಿಗಳನ್ನು ಸೇರಿಸಿ. ಓ ಕ್ಯೂ ಓ ಆರ್ ಮತ್ತು ಒ ಪಿಗಳನ್ನು ಸೇರಿಸ್ಬೇಕಂತೆ. ಸಾಧನೆ ಏನಪ್ಪ ಅಂದರೆ ಸೇರಿಸಿದ್ದೀವಿ. ಸಾಧನೆ ತ್ರಿಭುಜ ಪಿ ಒ ಕ್ಯೂ ಮತ್ತು ಪಿ ಒ ಆರ್ಗಳಲ್ಲಿ ಪಿ ಕ್ಯೂ ಒ ಈಕ್ವಲ್ಸ್ ಟು ಕೋನ ಪಿ ಆರ್ ಒ ಲಂಬ ಕೋನಗಳಾಗಿರುತ್ತವೆ ಓಕೆ. ಒ ಪಿ ಈಕ್ವಲ್ಸ್ ಟು ಒ ಪಿ ಏನಾಗಿರ್ತದೆ, ಉಭಯ ಸಾಮಾನ್ಯ ಬಹುವಾಗಿರ್ತದೆ. ಇನ್ನು ಒ ಕ್ಯೂ ಈಕ್ವಲ್ಸ್ ಟು ಒ ಆರ್ ಒಂದೇ ವೃತ್ತದ ತ್ರಿಜ್ಯಗಳು ಆಗಿರ್ತವೆ. ಆದ್ದರಿಂದ ತ್ರಿಭುಜ ಪಿ ಒ ಕ್ಯೂ ಸರ್ವಸಮ ತ್ರಿಭುಜ ಪಿ ಒ ಆರ್. ಈಗ ಪಿ ಕ್ಯೂ ಈಕ್ವಲ್ಸ್ ಟು ಪಿ ಆರ್ ಆಗಿರ್ತದೆ. ಅತಿ ಸುಲಭವಾಗಿ ನೀವೇನು ಮಾಡ್ಬೋದು, 3 ಅಂಕ ಗಳಿಸ್ತಕ್ಕಂಥ ವಿಧಾನ ಆಗಿರ್ತದೆ ಓಕೆನಾ. ಇದು ಈಸಿಯಾಗಿ ನೀವೇನು ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸಮಾಂತರ ಶ್ರೇಣಿ ಮೇಲಿದೆ. ಸೊ 2, 7, 12 ರ 10 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡ್ರಿ ಅಂತ ಇದೆ. ಸೊ ಎಸ್ ಎನ್ ಫಾರ್ಮುಲಾ ಹಾಕಬೇಕಾಗ್ತದೆ. ಮೊತ್ತ ಅಂದ ತಕ್ಷಣ ಎಸ್ ಎನ್ ಈಕ್ವಲ್ಸ್ ಟು n ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ n ಮೈನಸ್ 1d ಫಾರ್ಮುಲಾದಲ್ಲಿ ಎಲ್ಲ ಬೆಲೆಗಳನ್ನು ತುಂಬುತ್ತಾ ಹೋಗೋಣ. a ಅಂದರೆ 2, d ಅಂದರೆ 5, n ಅಂದರೆ 10. ಸೊ ಈ ವ್ಯಾಲ್ಯೂಗಳನ್ನು ತುಂಬಿದಾಗ ಎಷ್ಟು ಸಿಗ್ತದಪ್ಪ ನಮ್ಗೆ, 245 ಸಿಗ್ತದೆ. ಇನ್ನು ಮುಂದಿನ ಪ್ರಶ್ನೆ, ಇದೇ ರೀತಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ, ನೀವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇಲ್ಲಿ ದತ್ತ ಕೊಟ್ಟಿದ್ದಾನೆ. ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಪ್ಯಾರಲಲ್ ಟು ಬಿ ಸಿ ಆಗಿರ್ತದೆ. ಸಾಧನೆಯ ಎ ಡಿ ಬೈ ಡಿ ಬಿ ಈಕ್ವಲ್ಸ್ ಟು ಎ ಇ ಬೈ ಇ ಸಿ. ರಚನೆ ಏನು ಮಾಡಬೇಕಪ್ಪ ಅಂದರೆ ಬಿ ಇ ಮತ್ತು ಡಿ ಸಿಗಳನ್ನು ನಾವು ಏನು ಮಾಡಬೇಕು, ಸೇರಿಸಬೇಕು. ಇ ಎನ್ ಈಕ್ವಲ್ಸ್ ಟು ಇ ಎನ್ ಪರ್ಪೆಂಡಿಕ್ಯುಲರ್ ಟು ಎ ಡಿ ಆಗ್ತದೆ. ಹಾಗೆ ಡಿ ಎಮ್ ಪರ್ಪೆಂಡಿಕ್ಯುಲರ್ ಟು ಎ ಡಿ ಎಳಿಬೇಕಾಗ್ತದೆ. ಇನ್ನು ಸಾಧನೆ ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಡಿ ಬಿ ಇಗಳಲ್ಲಿ ತ್ರಿಭುಜ ಎ ಡಿ ಬಿ ಮತ್ತು ಡಿ ಬಿ ಇಗಳಲ್ಲಿ 1/2 ಇಂಟು ಎ ಡಿ ಇಂಟು ಇ ಎನ್ ಡಿವೈಡೆಡ್ ಬೈ 1/2 ಇಂಟು ಡಿ ಬಿ ಇಂಟು ಇ ಎನ್ ಗೆಟ್ ಕ್ಯಾನ್ಸಲ್ ಆಗ್ತದೆ.
ಸೊ 1/2 ಗೆಟ್ ಕ್ಯಾನ್ಸಲ್ ಆಗ್ತದೆ, AD/DB ಸಿಗ್ತದೆ. ಸೊ ಇದು ಸಮೇಷನ್ 1 ಅಂತ ಅಂದರೆ ಸಮೀಕರಣ 1 ಅಂತ ಅನ್ಕೋರಿ. ಇನ್ನು ಅದೇ ರೀತಿ AD ಮತ್ತು DECಗಳಲ್ಲಿ ಸೇಮ್ ಅಪ್ಲಿಕೇಶನ್ ನಾವು ತೆಗೆದುಕೊಂಡಾಗ ನಮ್ಗೆ ಏನು ಸಿಗ್ತದಪ್ಪ ಆನ್ಸರ್ AE/EC ಸಿಗ್ತದೆ. ಇದು ಸಮೀಕರಣ 2 ಅಂತ ಅನ್ಕೊಡ್ರಿ. ಇನ್ನು ತ್ರಿಭುಜ DBE ಸರ್ವಸಮ ತ್ರಿಭುಜ DECಗಳಲ್ಲಿ ಇಕ್ವೇಷನ್ 3 ಅಂತ ತಿಳ್ಕೊರಿದ್ನ. ಈಗ ಒಂದೇ ಪಾದ DE ಮತ್ತು DE ಸಮಾಂತರ BC ಆಗಿದೆ. ಹಾಗಾಗಿ 1, 2, 3ರಿಂದ ನಾವೇನು ಮಾಡೋಣ ಅಪ್ಲಿಕೇಶನನ್ನು ಮಾಡ್ತಾ ಹೋಗೋಣ. ಸೊ AD/DB ಆಗ್ತದೆ, AE/EC ಆಗ್ತದೆ. ಇದು ಏನಪ್ಪ ಅಂದರೆ ಥಿಯರಮ್ ಆಗಿರ್ತದೆ. ಓಕೆನಾ. ಇದು ಸುಮಾರು ನಿಮಗೆ 4 ಅಂಕದ ಪ್ರಮುಖ ಪ್ರಶ್ನೆ ಆಗಿರ್ತದೆ. ನೀವು ಏನು ಮಾಡಬೇಕಾಗ್ತದೆ, ಪ್ರಾಕ್ಟೀಸ್ ಮಾಡಲೇಬೇಕಾಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, ಸಂಭವನೀಯತೆಯ ಪಾಠದ್ದು. ಒಂದು ಪೆಟ್ಟಿಗೆಯಲ್ಲಿ 1ರಿಂದ 90ರವರೆಗಿನ ಸಂಖ್ಯೆಗಳು ನಮೂದಾಗಿರುವ 90 ಬಿಲ್ಲಿಗಳಿವೆ. ಪೆಟ್ಟಿಗೆಯಿಂದ ಒಂದು ಬಿಲ್ಲಿಯನ್ನು ಯಾದೃಚ್ಛಿಕವಾಗಿ ತೆಗೆದರೆ ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿರುವ ಸಂಭವನೀಯತೆ ಎಷ್ಟು ಅಂತ ಕೇಳಿದಾನೆ. S = 1ರಿಂದ 90 ಇದೆ. NF S = 90. ಓಕೆ. ಒಂದು ಪೂರ್ಣ ವರ್ಗ ಸಂಖ್ಯೆ ಯಾವುದಪ್ಪ ಅವನು ಮಾಡ್ತಾ ಹೋಗೋಣ. 1 ಅನ್ನೋದು ಒಂದು ಪೂರ್ಣ ವರ್ಗ ಸಂಖ್ಯೆ, 4, 9, 16, 25, 36, 49, 64, 81. 1, 2, 1, 1, 2, 3, 4, 5, 6, 7, 8, 9. ಸೊ 9 ಇದೆ. NF = 9. ಘಟನೆಯ ಸಂಭವನೀಯತೆ ಏನೈತಪ್ಪ, P(A) = NF/NFS 9/90. ಅಂದರೆ ನಿಮ್ಗೆ ಏನಾಗ್ತದೆ, P(A) ಅಂದರೆ P(A) = 9/90 ನಿಮಗೆ ಆನ್ಸರ್ ಸಿಗ್ತದೆ. ಸೊ ನಿಮ್ಗೆ ಒಂದು ತಲೆಯಲ್ಲಿ ಇಟ್ಕೊಂಡ್ರೆ ಸಂಭವನೀಯತೆ ಅನ್ನೋದು ಯಾವಾಗಲೂ 0 ಮತ್ತು 1ರ ನಡುವೆ ಇರ್ತೈತಿ. 100ಕ್ಕೆ 100% ಇರ್ತದೆ. ಸಂಭವನೀಯತೆ ಯಾವಾಗಲೂ 1 ಮತ್ತು 0ಯ ಒಳಭಾಗದಲ್ಲೇ ಇರೋದು, 0 ಮತ್ತು 1ರ ಒಳಗೆ ಇರ್ತೈತಿ. ಓಕೆನಾ. ಸೊ ಇಂದಿನ ದಿನ ನಾವು ಸುಮಾರು ಪ್ರಶ್ನೆಗಳನ್ನು, ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು, ಆ್ಯನ್ಯುವಲ್ ಎಕ್ಸಾಮ್ಗೆ ಬರ್ತಕ್ಕಂಥ ಅನೇಕ ಪ್ರಶ್ನೆಗಳನ್ನು ಏನು ಮಾಡಿದ್ವಿ, ಪ್ರಾಕ್ಟೀಸ್ ಮಾಡಿವಿ ಅಂತ ಅನ್ಕೋತೀವಿ. ಇದರಲ್ಲಿ ಇರ್ತಕ್ಕಂಥ ಈ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಲೆಕ್ಕಗಳನ್ನು ಕೊಟ್ಟಿತ್ತು. ಸೊ ಅವುಗಳನ್ನು ನೀವೇನಾದರೂ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಸುಲಭವಾಗಿ ನೀವೇನು ಮಾಡ್ಬೋದು, ನೀವು ಸ್ಕೋರನ್ನು ಮಾಡ್ಬೋದು. ಓಕೆನಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾವ ಒಂದು ಪಾಠದ ಮೇಲಿನ ಲೆಕ್ಕಗಳು ನಿಮಗೆ ಕಷ್ಟ ಆಗ್ತಾವಲ್ಲ ಅವುಗಳ ಬಗ್ಗೆ ತಿಳಿಸಿದಂದರೆ ನಾವು ವಿಡಿಯೋ ಮಾಡುವುದರ ಮೂಲಕ ಆ ಒಂದು ಡೌಟ್ಗಳನ್ನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಾ, ಸೊ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಸಾಕಷ್ಟು ಸಮಯ ಇದೆ. ನಾಳೆ ನಾಡಿದ್ದು 2 ದಿನ ಸಮಯ ಇದೆ ಗಣಿತವನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾಳೆ ಮತ್ತು ನಾಡಿದ್ದು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಸೊ ಇಲ್ಲಿವರೆಗೂ ವಿಡಿಯೋವನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.